ನೋಡಿ, ಹನಿಮೂನ್ ಅನ್ನ ಮುಗಿಸ್ಕೊಂಡು ಬಂದಿರತಕ್ಕಂತಹ ಗಾನವಿ ಬಂದ ತಕ್ಷಣವೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಇನ್ನು ನಮ್ಮ ಮಗಳ ಸಾವಿಗೆ ಅವಳ ಗಂಡ ಸೂರಜ್ನೇ ಕಾರಣ, ವಿದ್ಯಾರಣ್ಯಪುರದಲ್ಲಿರ್ತಕ್ಕಂತಹ ಸೂರಜ್ ಕಾರಣ ಅಂತ ಹೇಳಿ ಇದೀಗ ಗಾನವಿಯ ಮೃತದೇಹವನ್ನ ಸೂರಜ್ ಮನೆ ಮುಂದೆ ಇಟ್ಟು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪೊಲೀಸರು ಹಾಗೂ ಗಾನವಿಯ ಕುಟುಂಬಸ್ಥರ ನಡುವೆ ವಾಗ್ವಾದ ಆಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾನವಿ ಎನ್ನುವಂತಹ ನವಯುವಾಹಿತೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಹೇಳ್ಬೋದು. ಚಿಕಿತ್ಸೆ ಫಲಕಾರಿಯಾದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಕೆಯನ್ನ ಮದುವೆ ಮಾಡಿಕೊಟ್ಟಿರ್ತಾರೆ ಗಾನವಿ ಕುಟುಂಬಸ್ಥರು. ಸೂರಜ್ ಎಂಬ ವ್ಯಕ್ತಿಯ ಜೊತೆ ವಿದ್ಯಾರಣ್ಯಪುರದ ನಿವಾಸಿಯಾಗಿರುವಂತಹ ಸೂರಜ್ ಹಾಗೂ ಬಿ ಚನ್ನಸಂದ್ರದ ನಿವಾಸಿಯಾಗಿದ್ದಂತಹ ಗಾನವಿ ಅವರನ್ನ ಅದ್ದೂರಿಯಾಗಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ 40 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿರ್ತಾರೆ. ನಂತರ ಹನಿಮೂನ್ಗೆ ಶ್ರೀಲಂಕಾಕ್ಕೂ ಕಳಿಸ್ತಾರೆ. ಶ್ರೀಲಂಕಾಗೆ ಕಳಿಸಿದಂತಹ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ವಾದ ವಿವಾದಗಳಾಗುತ್ತೆ, ಅಂದ್ರೆ ಮನಸ್ತಾಪಗಳಾಗುತ್ತೆ. ನಂತರ ಮನಸ್ಸಿನ ಬೇಜಾರಾಗಿರುವಂತಹ ಗಾನವಿ ನಂತರ ಊರಿಗೆ ಬಂದಾಗ ತನ್ನ ಪಾಲಕರ ಎದುರಿಗೆ ಹೇಳ್ಕೊಳ್ತಾರೆ, ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಹಾಗಾಗಿ ನನಗೆ ಇರೋಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾಳೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಗಾನವಿ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ. ಹಾಗಾಗಿ ಸೂರಜ್ ಅವರ ಕುಟುಂಬಸ್ಥರು, ಸೂರಜ್ ಹಾಗೂ ಆಕೆಯ ತಾಯಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಗಾನವಿ ಅವರ ಕುಟುಂಬಸ್ಥರು. ನೀವು ನೋಡ್ತಾ ಇರಬಹುದು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ನೋಡ್ತಾ ಇದ್ದಾರೆ ಬ್ಯಾನರ್ ಅಲ್ಲಿ, ಅದೇ ವ್ಯಕ್ತಿ ಸೂರಜ್, ಗಾನವಿಯನ್ನ ಮದುವೆ ಆಗಿರುವಂತಹ ಸೂರಜ್ ಆಗಿರ್ಬೋದು, ಮತ್ತೆ ಆಕೆಯ ಒಂದು ಅತ್ತೆ, ಅಂದ್ರೆ ಗಾನವಿಯರ ಅತ್ತೆ ಸೂರಜ್ ಅವರ ತಾಯಿ ಆಗಿರುವಂತ ಪಕ್ಕದಲ್ಲಿ ತಾಯಿ ಇದ್ದಾರೆ. ನಂತರ ಆಕೆಯ ಸೂರಜ್ ಅವರ ಅಣ್ಣನು ಕೂಡ ಚಿತ್ರಹಿಂಸೆ ನೀಡಿದ್ದಾನೆ. ಅಂದ್ರೆ ನಮಗೆ ಹಣ ಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಒಡವೆ ಬೇಕು ಅನ್ನುವಂತ ಒಂದು ನಿರಂತರವಾಗಿ ಆಕೆ ಗೋಳಾಟ ಮಾಡಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಏನ್ ಸರ್ ಪ್ರತಿಭಟನೆ ಮಾಡ್ತಾ ಇರೋದು? ನೋಡಿ, ಈಗ ಗಾನಿವರ ಕುಟುಂಬಕ್ಕೆ ಬಹಳ ನೋವಾಗಿದೆ. ಗಾನಿವರನ್ನ ನೋಡಿ, ಏನು ಇವತ್ತು ನೇಣಿಗೆ ಶರಣಾಗಿದ್ದಾಳೆ. ಗಾನಿವರ ಸುರಾಜ್ ಅಂತೇಳಿ ವಿದ್ಯಾರಣ್ಯಪುರದಲ್ಲಿ ನಿವಾಸ ಆಗಿರುವಂತಹ ಜಯಂತಿ ಮತ್ತೆ ಸುರಾಜು ಮತ್ತೆ ಇನ್ನೊಬ್ಬ ಅವ್ರ ಅಣ್ಣ ಇದ್ದಾನೆ ಸಂಜಯ್ ಅಂತೇಳಿ, ಇವರುಗಳು ಇಲ್ಲ ಸಲ್ಲದ ಕಿರುಕುಳ ಕೊಟ್ಟು ಅವರಿಗೆ ಇವತ್ತು ಏನು ಯಾವುದೇ ರೀತಿಯ ಸಂಪರ್ಕ, ದೈಹಿಕ ಸಂಪರ್ಕ ಇಲ್ದಂಗೆ ಇವತ್ತು ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ 3 ದಿನಗಳಿಂದನೇ ಅವರು ಸಾವಿಗೆ ನೇಣಿಗೆ ಶರಣಾಗಿದ್ದಾಳೆ. ಯಾಕೆಂದ್ರೆ ಕುಟುಂಬದ ಒಂದು ಮರ್ಯಾದೆ ಗೌರವ ಕಾಪಾಡೋದಕ್ಕೆ ಹೇಳ್ಕೊಳೋದಕ್ಕೆ ನಾಚಿಕೆ ಆಗುತ್ತೆ ಅಂತೇಳಿ ಅವ್ರ ಅಣ್ಣ ಹತ್ರ ಅವ್ರ ತಾಯಿ ಹತ್ರ ಹಂಚ್ಕೊಂಡಿದ್ದಾಳೆ. ಇದು ಏನಾದ್ರು ದೊಡ್ಡವ್ರನ್ನ ಕರೆಸಿ ಏನಾದ್ರು ನ್ಯಾಯ ಪಂಚಾಯತಿ ಮಾಡಿ ಸರ್ವಾಗಣ ಅಂತ ಕೇಳಿದ ಅಷ್ಟೊತ್ತರಲ್ಲಿ ಅದು ಸರ್ವಾಗ್ಲಿಲ್ಲ ಭಾಳ. ಯಾಕಂತಂದ್ರೆ ಅವ್ರು ತಗೊಂಡಿರೋದು ಮೊಬೈಲ್ ಫೋನು, ಇದು ಯಾವುದೋ ಐಫೋನಲ್ಲಿ ಇದೆ, ಅದು ಪಾಸ್ವರ್ಡ್ ಗೊತ್ತಾಗ್ತಾ ಇಲ್ಲ. ಇವತ್ತು ಅದು ಏನೇನು ಮಾತನಾಡಿದಾಳೆ ಅಂತ ಅದು ಗೊತ್ತಾಗ್ತಾ ಇಲ್ಲ. ಈ ವಿಚಾರವನ್ನು ನೇಣಿಸಿದಾಗ ಪೊಲೀಸ್ನವ್ರಿಗೂ ಮಾಹಿತಿ ಕೊಟ್ಟಿದೆ. ಪೊಲೀಸ್ನವರು ಎಲ್ಲ ಮಾಜಾರು ಮಾಡಿ ಇಲ್ಲಿವರೆಗೂ ಎಲ್ಲ ರೀತಿಯಾದಂಥ ಕಾರ್ಯಗಳು ಮಾಡಿದ್ದಾರೆ. ಅದಕ್ಕೆ ಸಹಿಸಕ್ಕಾಗದೆ ಇವತ್ತು ನೇಣಿಗೆ ಶರಣಾಗಿದ್ದಾಳೆ. ನೈಟು 11:20 ಅವರು ನಿಧನರಾಗಿದ್ದಾರೆ. ಇದು ಗಾನವಿ ಕುಟುಂಬಸ್ಥರ ಮಾತಾಗಿದೆ. ಅಂದ್ರೆ ಸೂರಜ್ ಅವರ ಕುಟುಂಬಸ್ಥರು ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟು ಚಿತ್ರಹಿಂಸೆಯನ್ನು ನೀಡಿದ್ರು. ಇದರಿಂದ ಮನನೊಂದು ಗಾನವಿ ಅವರು ಅಂದ್ರೆ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಆಕ್ರೋಶಭರಿತವಾದಂತಹ ಮಾತುಗಳನ್ನ ಗಾನವಿಯ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಹನಿಮೂನ್ ಅನ್ನ ಮುಗಿಸ್ಕೊಂಡು ಬಂದಿರತಕ್ಕಂತಹ ಗಾನವಿ ಬಂದ ತಕ್ಷಣವೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಇನ್ನು ನಮ್ಮ ಮಗಳ ಸಾವಿಗೆ ಅವಳ ಗಂಡ ಸೂರಜ್ನೇ ಕಾರಣ, ವಿದ್ಯಾರಣ್ಯಪುರದಲ್ಲಿರ್ತಕ್ಕಂತಹ ಸೂರಜ್ ಕಾರಣ ಅಂತ ಹೇಳಿ ಇದೀಗ ಗಾನವಿಯ ಮೃತದೇಹವನ್ನ ಸೂರಜ್ ಮನೆ ಮುಂದೆ ಇಟ್ಟು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪೊಲೀಸರು ಹಾಗೂ ಗಾನವಿಯ ಕುಟುಂಬಸ್ಥರ ನಡುವೆ ವಾಗ್ವಾದ ಆಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾನವಿ ಎನ್ನುವಂತಹ ನವಯುವಾಹಿತೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಹೇಳ್ಬೋದು. ಚಿಕಿತ್ಸೆ ಫಲಕಾರಿಯಾದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಕೆಯನ್ನ ಮದುವೆ ಮಾಡಿಕೊಟ್ಟಿರ್ತಾರೆ ಗಾನವಿ ಕುಟುಂಬಸ್ಥರು. ಸೂರಜ್ ಎಂಬ ವ್ಯಕ್ತಿಯ ಜೊತೆ ವಿದ್ಯಾರಣ್ಯಪುರದ ನಿವಾಸಿಯಾಗಿರುವಂತಹ ಸೂರಜ್ ಹಾಗೂ ಬಿ ಚನ್ನಸಂದ್ರದ ನಿವಾಸಿಯಾಗಿದ್ದಂತಹ ಗಾನವಿ ಅವರನ್ನ ಅದ್ದೂರಿಯಾಗಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ 40 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿರ್ತಾರೆ. ನಂತರ ಹನಿಮೂನ್ಗೆ ಶ್ರೀಲಂಕಾಕ್ಕೂ ಕಳಿಸ್ತಾರೆ. ಶ್ರೀಲಂಕಾಗೆ ಕಳಿಸಿದಂತಹ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ವಾದ ವಿವಾದಗಳಾಗುತ್ತೆ, ಅಂದ್ರೆ ಮನಸ್ತಾಪಗಳಾಗುತ್ತೆ. ನಂತರ ಮನಸ್ಸಿನ ಬೇಜಾರಾಗಿರುವಂತಹ ಗಾನವಿ ನಂತರ ಊರಿಗೆ ಬಂದಾಗ ತನ್ನ ಪಾಲಕರ ಎದುರಿಗೆ ಹೇಳ್ಕೊಳ್ತಾರೆ, ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಹಾಗಾಗಿ ನನಗೆ ಇರೋಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾಳೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಗಾನವಿ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ. ಹಾಗಾಗಿ ಸೂರಜ್ ಅವರ ಕುಟುಂಬಸ್ಥರು, ಸೂರಜ್ ಹಾಗೂ ಆಕೆಯ ತಾಯಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಗಾನವಿ ಅವರ ಕುಟುಂಬಸ್ಥರು. ನೀವು ನೋಡ್ತಾ ಇರಬಹುದು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ನೋಡ್ತಾ ಇದ್ದಾರೆ ಬ್ಯಾನರ್ ಅಲ್ಲಿ, ಅದೇ ವ್ಯಕ್ತಿ ಸೂರಜ್, ಗಾನವಿಯನ್ನ ಮದುವೆ ಆಗಿರುವಂತಹ
ಸೂರಜ್ ಆಗಿರ್ಬೋದು ಮತ್ತೆ ಆಕೆಯ ಒಂದು ಅತ್ತೆ ಅಂದ್ರೆ ಗಾನ್ವಿಯವರ ಅತ್ತೆ ಸೂರಜ್ ಅವರ ತಾಯಿ ಆಗಿರುವಂತ ಪಕ್ಕದಲ್ಲಿ ತಾಯಿ ಇದ್ದಾರೆ. ನಂತರ ಆಕೆಯ ಸೂರಜ್ ಅವರ ಅಣ್ಣನು ಕೂಡ ಚಿತ್ರಹಿಂಸೆ ನೀಡಿದ್ದಾನೆ. ಅಂದ್ರೆ ನಮಗೆ ಹಣ ಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಒಡವೆ ಬೇಕು ಅನ್ನುವಂತ ಒಂದು ನಿರಂತರವಾಗಿ ಆಕೆ ಗೋಳಾಟ ಮಾಡಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಏನ್ ಸರ್ ಪ್ರತಿಭಟನೆ ಮಾಡ್ತಾ ಇರೋದು? ನೋಡಿ, ಈಗ ಗಾನಿಯವರ ಕುಟುಂಬಕ್ಕೆ ಬಹಳ ನೋವಾಗಿದೆ. ಗಾನಿಯವರನ್ನ ನೋಡಿ ಏನು ಇವತ್ತು ನೇಣಿಗೆ ಶರಣಾಗಿದ್ದಾಳೆ. ಗಾನಿಯವರ ಸುರಾಜ್ ಅಂತೇಳಿ ವಿದ್ಯಾರಣ್ಯಪುರದಲ್ಲಿ ನಿವಾಸ ಆಗಿರುವಂತಹ ಜಯಂತಿ ಮತ್ತೆ ಸುರಾಜು ಮತ್ತೆ ಇನ್ನೊಬ್ಬ ಅವ್ರ ಅಣ್ಣ ಇದ್ದಾನೆ ಸಂಜಯ್ ಅಂತೇಳಿ. ಇವರುಗಳು ಇಲ್ಲ ಸಲ್ಲದ ಕಿರುಕುಳ ಕೊಟ್ಟು ಅವರಿಗೆ ಇವತ್ತು ಏನು ಯಾವುದೇ ರೀತಿಯ ದೈಹಿಕ ಸಂಪರ್ಕ ಇಲ್ದಂಗೆ ಇವತ್ತು ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ 3 ದಿನಗಳಿಂದನೇ ಅವರು ಸಾವಿಗೆ ನೇಣಿಗೆ ಶರಣಾಗಿದ್ದಾಳೆ. ಯಾಕೆಂದ್ರೆ ಕುಟುಂಬದ ಒಂದು ಮರ್ಯಾದೆ ಗೌರವ ಕಾಪಾಡೋದಕ್ಕೆ ಹೇಳ್ಕೊಳೋದಕ್ಕೆ ನಾಚಿಕೆ ಆಗುತ್ತೆ ಅಂತೇಳಿ ಅವ್ರ ಅಣ್ಣ ಹತ್ರ ಅವ್ರ ತಾಯಿ ಹತ್ರ ಹೇಳ್ಕೊಂಡು ಇದೇನಾದ್ರು ದೊಡ್ಡವ್ರನ್ನ ಕರೆಸಿ ಏನಾದ್ರು ನ್ಯಾಯ ಪಂಚಾಯತಿ ಮಾಡಿ ಸರ್ವಾಗಣ ಅಂತ ಕೇಳಿದ ಅಷ್ಟೊತ್ತರಲ್ಲಿ ಅದು ಸರ್ವಾಗ್ಲಿಲ್ಲ. ಭಾಳ ಯಾಕಂತಂದ್ರೆ ಅವ್ರು ತಗೊಂಡಿರೋದು ಮೊಬೈಲ್ ಫೋನು ಇದು ಯಾವುದೋ ಐಫೋನಲ್ಲಿ ಇದೆ. ಅದು ಪಾಸ್ವರ್ಡ್ ಗೊತ್ತಾಗ್ತಾ ಇಲ್ಲ. ಇವತ್ತು ಅದು ಏನೇನು ಮಾತನಾಡಿದಾಳೆ ಅಂತ ಅದು ಗೊತ್ತಾಗ್ತಾ ಇಲ್ಲ. ಈ ವಿಚಾರವನ್ನು ನೇಣಿಗೆ ಪೊಲೀಸ್ನವ್ರಿಗೂ ಮಾಹಿತಿ ಕೊಟ್ಟಿದೆ. ಪೊಲೀಸ್ನವರು ಎಲ್ಲ ಮಾಜಾರು ಮಾಡಿ ಇಲ್ಲಿವರೆಗೂ ಎಲ್ಲ ರೀತಿಯಾದಂಥ ಕಾರ್ಯಗಳು ಮಾಡಿದ್ದಾರೆ. ಅದಕ್ಕೆ ಸಹಿಸಕ್ಕಾಗದೆ ಇವತ್ತು ನೇಣಿಗೆ ಶರಣಾಗಿದ್ದಾಳೆ. ನೈಟ್ 11:20 ಅವರು ನಿಧನರಾಗಿದ್ದಾರೆ. ಇದು ಗಾನವಿ ಕುಟುಂಬಸ್ಥರ ಮಾತಾಗಿದೆ. ಅಂದ್ರೆ ಸೂರಜ್ ಅವರ ಕುಟುಂಬಸ್ಥರು ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟು ಚಿತ್ರಹಿಂಸೆಯನ್ನು ನೀಡಿದ್ರು. ಇದರಿಂದ ಮನನೊಂದು ಗಾನವಿ ಅವರು ಅಂದ್ರೆ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಆಕ್ರೋಶಭರಿತವಾದಂತ ಮಾತುಗಳನ್ನ ಗಾನವಿಯ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಹನಿಮೂನ್ ಅನ್ನ ಮುಗಿಸ್ಕೊಂಡು ಬಂದಿರತಕ್ಕಂತಹ ಗಾನವಿ ಬಂದ ತಕ್ಷಣವೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಇನ್ನು ನಮ್ಮ ಮಗಳ ಸಾವಿಗೆ ಅವಳ ಗಂಡ ಸೂರಜ್ನೇ ಕಾರಣ, ವಿದ್ಯಾರಣ್ಯಪುರದಲ್ಲಿರ್ತಕ್ಕಂತಹ ಸೂರಜ್ ಕಾರಣ ಅಂತ ಹೇಳಿ ಇದೀಗ ಗಾನವಿಯ ಮೃತದೇಹವನ್ನ ಸೂರಜ್ ಮನೆ ಮುಂದೆ ಇಟ್ಟು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪೊಲೀಸರು ಹಾಗೂ ಗಾನವಿಯ ಕುಟುಂಬಸ್ಥರ ನಡುವೆ ವಾಗ್ವಾದ ಆಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾನವಿ ಎನ್ನುವಂತಹ ನವಯುವಾಹಿತೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತಾನೆ ಹೇಳ್ಬೋದು. ಚಿಕಿತ್ಸೆ ಫಲಕಾರಿಯಾದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಕೆಯನ್ನ ಮದುವೆ ಮಾಡಿಕೊಟ್ಟಿರ್ತಾರೆ ಗಾನವಿ ಕುಟುಂಬಸ್ಥರು. ಸೂರಜ್ ಎಂಬ ವ್ಯಕ್ತಿಯ ಜೊತೆ ವಿದ್ಯಾರಣ್ಯಪುರದ ನಿವಾಸಿಯಾಗಿರುವಂತಹ ಸೂರಜ್ ಹಾಗೂ ಚನ್ನಸಂದ್ರದ ನಿವಾಸಿಯಾಗಿದ್ದಂತಹ ಗಾನವಿ ಅವರನ್ನ ಅದ್ದೂರಿಯಾಗಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ 40 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿರ್ತಾರೆ. ನಂತರ ಹನಿಮೂನ್ಗೆ ಶ್ರೀಲಂಕಾಕ್ಕೂ ಕಳಿಸ್ತಾರೆ. ಶ್ರೀಲಂಕಾಗೆ ಕಳಿಸಿದಂತಹ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ವಾದ ವಿವಾದಗಳಾಗುತ್ತೆ, ಅಂದ್ರೆ ಮನಸ್ತಾಪಗಳಾಗುತ್ತೆ. ನಂತರ ಮನಸ್ಸಿನ ಬೇಜಾರಾಗಿರುವಂತಹ ಗಾನವಿ ನಂತರ ಊರಿಗೆ ಬಂದಾಗ ತನ್ನ ಪಾಲಕರ ಎದುರಿಗೆ ಹೇಳ್ಕೊಳ್ತಾರೆ, ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಹಾಗಾಗಿ ನನಗೆ ಇರೋಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾಳೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಗಾನವಿ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ. ಹಾಗಾಗಿ ಸೂರಜ್ ಅವರ ಕುಟುಂಬಸ್ಥರು, ಸೂರಜ್ ಹಾಗೂ ಆಕೆಯ ತಾಯಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಗಾನವಿಯವರ ಕುಟುಂಬಸ್ಥರು. ನೀವು ನೋಡ್ತಾ ಇರಬಹುದು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನ್ ನೋಡ್ತಾ ಇದ್ದಾರೆ ಬ್ಯಾನರ್ ಅಲ್ಲಿ, ಅದೇ ವ್ಯಕ್ತಿ ಸೂರಜ್, ಗಾನವಿಯನ್ನ ಮದುವೆ ಆಗಿರುವಂತಹ ಸೂರಜ್ ಆಗಿರ್ಬೋದು ಮತ್ತೆ ಆಕೆಯ ಒಂದು ಅತ್ತೆ ಅಂದ್ರೆ ಗಾನವಿಯವರ ಅತ್ತೆ ಸೂರಜ್ ಅವರ ತಾಯಿ ಆಗಿರುವಂತ ಪಕ್ಕದಲ್ಲಿ ತಾಯಿ ಇದ್ದಾರೆ. ನಂತರ ಆಕೆಯ ಸೂರಜ್ ಅವರ ಅಣ್ಣನು ಕೂಡ ಚಿತ್ರಹಿಂಸೆ ನೀಡಿದ್ದಾನೆ. ಅಂದ್ರೆ ನಮಗೆ ಹಣ ಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಒಡವೆ ಬೇಕು ಅನ್ನುವಂತ ಒಂದು ನಿರಂತರವಾಗಿ ಆಕೆ ಗೋಳಾಟ ಮಾಡಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಏನ್ ಸರ್ ಪ್ರತಿಭಟನೆ ಮಾಡ್ತಾ ಇರೋದು? ನೋಡಿ, ಈಗ ಗಾನಿಯವರ ಕುಟುಂಬಕ್ಕೆ ಬಹಳ ನೋವಾಗಿದೆ. ಗಾನಿಯವರನ್ನ ನೋಡಿ ಏನು ಇವತ್ತು ನೇಣಿಗೆ ಶರಣಾಗಿದ್ದಾಳೆ. ಗಾನಿಯವರ ಸುರಾಜ್ ಅಂತೇಳಿ ವಿದ್ಯಾರಣ್ಯಪುರದಲ್ಲಿ ನಿವಾಸ ಆಗಿರುವಂತಹ ಜಯಂತಿ ಮತ್ತೆ ಸುರಾಜು ಮತ್ತೆ ಇನ್ನೊಬ್ಬ ಅವ್ರ ಅಣ್ಣ ಇದ್ದಾನೆ ಸಂಜಯ್ ಅಂತೇಳಿ. ಇವರುಗಳು ಇಲ್ಲ ಸಲ್ಲದ ಕಿರುಕುಳ ಕೊಟ್ಟು ಅವರಿಗೆ ಇವತ್ತು ಏನು ಯಾವುದೇ ರೀತಿಯ ದೈಹಿಕ ಸಂಪರ್ಕ ಇಲ್ದಂಗೆ ಇವತ್ತು ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ 3 ದಿನಗಳಿಂದನೇ ಅವರು ಸಾವಿಗೆ ನೇಣಿಗೆ ಶರಣಾಗಿದ್ದಾಳೆ. ಯಾಕೆಂದ್ರೆ ಕುಟುಂಬದ ಒಂದು ಮರ್ಯಾದೆ ಗೌರವ ಕಾಪಾಡೋದಕ್ಕೆ ಹೇಳ್ಕೊಳೋದಕ್ಕೆ ನಾಚಿಕೆ ಆಗುತ್ತೆ ಅಂತೇಳಿ ಅವ್ರ ಅಣ್ಣ ಹತ್ರ ಅವ್ರ ತಾಯಿ ಹತ್ರ ಹಂಚ್ಕೊಂಡಿದ್ದಾಳೆ. ಇದೇನಾದ್ರು ದೊಡ್ಡವ್ರನ್ನ ಕರೆಸಿ ಏನಾದ್ರು ನ್ಯಾಯ ಪಂಚಾಯತಿ ಮಾಡಿ ಸರ್ವಾಗಣ ಅಂತ ಕೇಳಿದ ಅಷ್ಟೊತ್ತರಲ್ಲಿ ಅದು ಸರ್ವಾಗ್ಲಿಲ್ಲ. ಭಾಳ ಯಾಕಂತಂದ್ರೆ ಅವ್ರು ತಗೊಂಡಿರೋದು ಮೊಬೈಲ್ ಫೋನು ಇದು ಯಾವುದೋ ಐಫೋನಲ್ಲಿ ಇದೆ. ಅದು ಪಾಸ್ವರ್ಡ್ ಗೊತ್ತಾಗ್ತಾ ಇಲ್ಲ. ಇವತ್ತು ಅದು ಏನೇನು ಮಾತನಾಡಿದಾಳೆ ಅಂತ ಅದು ಗೊತ್ತಾಗ್ತಾ ಇಲ್ಲ. ಈ ವಿಚಾರವನ್ನು ನೇಣಿಗೆ ಪೊಲೀಸ್ನವ್ರಿಗೂ ಮಾಹಿತಿ ಕೊಟ್ಟಿದೆ. ಪೊಲೀಸ್ನವರು ಎಲ್ಲ ಮಾಜಾರು ಮಾಡಿ ಇಲ್ಲಿವರೆಗೂ ಎಲ್ಲ ರೀತಿಯಾದಂಥ ಕಾರ್ಯಗಳು ಮಾಡಿದ್ದಾರೆ. ಅದಕ್ಕೆ ಸಹಿಸಕ್ಕಾಗದೆ ಇವತ್ತು ನೇಣಿಗೆ ಶರಣಾಗಿದ್ದಾಳೆ. ನೈಟ್ 11:20 ಅವರು ನಿಧನರಾಗಿದ್ದಾರೆ. ಇದು ಗಾನವಿ ಕುಟುಂಬಸ್ಥರ ಮಾತಾಗಿದೆ. ಅಂದ್ರೆ ಸೂರಜ್ ಅವರ ಕುಟುಂಬಸ್ಥರು ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟು ಚಿತ್ರಹಿಂಸೆಯನ್ನು ನೀಡಿದ್ರು. ಇದರಿಂದ ಮನನೊಂದು ಗಾನವಿ ಅವರು ಅಂದ್ರೆ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಆಕ್ರೋಶಭರಿತವಾದಂತ ಮಾತುಗಳನ್ನ ಗಾನವಿಯ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.